ಇಂಡಿಯಾದ ಹೊಸ ಪರ್ವಕ್ಕೆ ಮುನ್ನುಡಿ ಬರೆದಿರುವಂತ ನಾಯಕ ಶುಭ್ಮನ್ ಗಿಲ್ ಮೊದಲ ಟೆಸ್ಟ್ ಸರಣಿಯಲ್ಲಿ ದಾಖಲೆಗಳ ಸರಮಾಲೆ ಸೃಷ್ಟಿಸಿದ್ದಾರೆ. 58 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ಮೊದಲ ಬಾರಿಗೆ ತಂಡವನ್ನ ನಾಯಕನಾಗಿ ಗೆಲ್ಲಿಸಿದ್ದಾರೆ. ಆದರೆ ಈ ಚರಿತ್ರೆಯ ಬೆನ್ನಲ್ಲೇ ವಿವಾದವನ್ನು ಕೂಡ ಮೈಮೇಲೆ ಎಳೆದುಕೊಂಡಿದ್ದಾರೆ. ಏನದು ಕಾಂಟ್ರವರ್ಸಿ? ಇದರಿಂದ ಬಿಸಿಸಿಐಗೆ ನಷ್ಟವಾಗುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಡೀ ಜಗತ್ತೇ ಈಗ ಶುಭ್ಮನ್ ಗಿಲ್ ಬಗ್ಗೆ ಮಾತನಾಡ್ತಾ ಇದೆ. ಒಬ್ಬ ಕ್ಯಾಪ್ಟನ್ ಆಗಿ, ಒಬ್ಬ ಬ್ಯಾಟ್ಸ್ಮನ್ ಆಗಿ ಇಡೀ ತಂಡಕ್ಕೆ ಮಾದರಿಯಾಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧ 2ನೇ ಟೆಸ್ಟ್ ಪಂದ್ಯ ಗೆಲ್ಲೋ ಮೂಲಕ ನಾಯಕನಾಗಿ ಮೊದಲ ಗೆಲುವನ್ನು ದಾಖಲಿಸಿದ್ದಾರೆ. ಆದರೆ ಎಡ್ಜ್ಬಾಸ್ಟನ್ ಪಂದ್ಯದ ವೇಳೆ ನಡೆದಂಥ ಅದೊಂದು ಸಣ್ಣ ಎಡವಟ್ಟಿನಿಂದ ವಿವಾದವನ್ನು ಕೂಡ ಮೈಮೇಲೆ ಎಳೆದುಕೊಂಡಿದ್ದಾರೆ. ಕಾನೂನು ಸಂಕಷ್ಟಕ್ಕೆ ಗುರಿಯಾಗುವುದರ ಜೊತೆಗೆ ಬಿಸಿಸಿಐಗೂ ಕೂಡ ಕೋಟಿ ನಷ್ಟವಾಗುವಂಥ ಭೀತಿ ಎದುರಾಗಿದೆ. ಅಡಿಡಾಸ್ ಜೊತೆ ಒಪ್ಪಂದ, ನೈಕ್ ಟೀ ಟೈಟ್ಸ್ ಧರಿಸಿದ್ದ ಗಿಲ್. ಇನ್ನು 2ನೇ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ಸ್ಕೋರ್ 600+ ಆಗ್ತಾ ಇದ್ದಂತೆ ನಾಯಕ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡಿ ಆಟಗಾರರನ್ನ ವಾಪಸ್ ಕರೆಸಿಕೊಂಡಿದ್ರು. ಹೀಗೆ ಡಿಕ್ಲೇರ್ ಘೋಷಣೆ ಮಾಡುವಾಗ ಶುಭ್ಮನ್ ಗಿಲ್ ಧರಿಸಿದ್ದ ಟೀ ಶರ್ಟ್ ಈಗ ವಿವಾದಕ್ಕೆ ಕಾರಣ ಆಗಿದೆ. ಶುಭ್ಮನ್ ಗಿಲ್ ನೈಕ್ ಟೈಟ್ಸ್ ಧರಿಸಿ ಇನ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡಿಕೊಂಡಿದ್ರು. ಗಿಲ್ ನೈಕ್ ಟೀ ಶರ್ಟ್ ಧರಿಸಿರೋದೇ ಈಗ ವಿವಾದದ ಕೇಂದ್ರ ಬಿಂದು ಆಗಿದೆ. ಯಾಕಂದ್ರೆ ಖ್ಯಾತ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಆದ ಅಡಿಡಾಸ್ ಜೊತೆ ಬಿಸಿಸಿಐ ಒಪ್ಪಂದವನ್ನು ಮಾಡಿಕೊಂಡಿದೆ. ಅಧಿಕೃತ ಪಂದ್ಯದ ವೇಳೆ ತಂಡದ ನಾಯಕ ಗಿಲ್ ಬೇರೊಂದು ಸಂಸ್ಥೆಯ ಟೀ ಶರ್ಟ್ ಧರಿಸಿರೋದು ಒಪ್ಪಂದದ ಉಲ್ಲಂಘನೆಯನ್ನು ಮಾಡಿದಂತಾಗುತ್ತೆ. ಗಿಲ್ ಡ್ರೆಸ್ಸಿಂಗ್ ರೂಮಿಂದ ಸೀದಾ ಬಂದು ಡಿಕ್ಲೇರ್ ಅನ್ನ ಘೋಷಣೆ ಮಾಡಿದ್ರು. ಅಲ್ಲಿ ಟೀಂ ಇಂಡಿಯಾದ ಜೆರ್ಸಿಯಲ್ಲೂ ಕೂಡ ಇರೋದಿಲ್ಲ. ನೈಕ್ ಟೀ ಶರ್ಟ್ನಲ್ಲಿಯೇ ಆತುರದಿಂದ ಹೊರಗೆ ಬಂದು ಇನ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಇದೇ ಈಗ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದು ಬಿಸಿಸಿಐನಿಂದ ನೋಟಿಸ್ ಪಡೆಯುವಂತಹ ಸಾಧ್ಯತೆ ಇದೆ. ಒಪ್ಪಂದ ರದ್ದುಗೊಳಿಸಿತ್ತ ಅಡಿಡಾಸ್ ಸಂಸ್ಥೆ. 2023ರಲ್ಲಿ ಅಡಿಡಾಸ್ ಸಂಸ್ಥೆ ಬಿಸಿಸಿಐ ಜೊತೆ 5 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅಂದರೆ 2028ರವರೆಗೆ ಜಾರಿಯಲ್ಲಿರುವಂತೆ 250 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದವೆ. ಅದರಂತೆ ಮೆನ್ಸ್, ವುಮೆನ್ಸ್, ಅಂಡರ್-19 ಹೀಗೆ ಟೀಂ ಇಂಡಿಯಾದ ಎಲ್ಲಾ ಮಾದರಿಯ ಎಲ್ಲಾ ವಿಭಾಗದ ಆಟಗಾರರಿಗೂ ಕೂಡ ಅಡಿಡಾಸ್ನಿಂದಲೇ ಕಿಟ್, ಜೆರ್ಸಿ ಸೇರಿದಂತೆ ಎಲ್ಲಾ ಕ್ರಿಕೆಟ್ ಪರಿಕರಗಳು ಕೂಡ ಸಪ್ಲೈ ಆಗುತ್ತೆ. ಹೀಗಾಗಿ ಪಂದ್ಯದ ವೇಳೆ ಕೇವಲ ಅಡಿಡಾಸ್ಗೆ ಸಂಬಂಧಪಟ್ಟಂತ ವಸ್ತುಗಳನ್ನಷ್ಟೇ ಬಳಸಬೇಕು. ಆದರೆ ಈಗ ಗಿಲ್ ರೂಲ್ಸ್ ಬ್ರೇಕ್ ಮಾಡಿರೋದ್ರಿಂದ ಭಾರತೀಯ ಕ್ರಿಕೆಟ್ ಮಂಡಳಿಯೊಂದಿಗಿನ ಒಪ್ಪಂದವನ್ನು ರದ್ದುಗೊಳಿಸುವಂತ ಎಲ್ಲಾ ಹಕ್ಕುಗಳನ್ನು ಅಡಿಡಾಸ್ ಸಂಸ್ಥೆ ಹೊಂದಿದೆ. ಹಾಗೆ ಪರಿಹಾರವನ್ನು ಕೂಡ ಕೇಳಬಹುದು. ಆದರೆ ಜಗತ್ತಿನ ಶ್ರೀಮಂತ ಕ್ರಿಕೆಟ್ ಸಂಸ್ಥೆಯಾಗಿರುವಂಥ ಬಿಸಿಸಿಐ ಜೊತೆ ಅಡಿಡಾಸ್ ಸಂಸ್ಥೆ ಒಪ್ಪಂದವನ್ನು ಮುರಿದುಕೊಳ್ಳೋದು ಕಷ್ಟ ಸಾಧ್ಯ ಇದೆ. ಹೀಗಾಗಿ ಆಟಗಾರರು ಮತ್ತು ಕ್ರಿಕೆಟ್ ಮಂಡಳಿಗೆ ಎಚ್ಚರಿಕೆಯನ್ನು ನೀಡಬಹುದು ಅಷ್ಟೇ. ಅಲ್ಲದೆ ಶುಭ್ಮನ್ ಗಿಲ್ ನೈಕ್ನ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿರೋದ್ರಿಂದ ಅವರ ಕಿಟ್ ಧರಿಸೋದ್ರಲ್ಲೂ ಕೂಡ ಯಾವುದೇ ವಿವಾದ ಇಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಪಂದ್ಯ ಮುಗಿದ್ರೂ ಒಂದಿಲ್ಲೊಂದು ವಿಚಾರಗಳಿಂದ ನಾಯಕ ಶುಭ್ಮನ್ ಗಿಲ್ ಸುದ್ದಿ ಆಗ್ತಿದ್ದಾರೆ. ಇದೀಗ ನೈಕ್ ಸಂಸ್ಥೆಯ ಟೀ ಶರ್ಟ್ ಧರಿಸಿದ್ದು ಸುದ್ದಿ ಮಾಡ್ತಾ ಇದೆ. ಆದರೆ ಇದರಿಂದ ಅಂತ ದೊಡ್ಡ ಮಟ್ಟದ ಪರಿಣಾಮ ಏನೂ ಆಗುವುದಿಲ್ಲ ಅನ್ನೋದೇ ಸತ್ಯ. ನಮಸ್ಕಾರ.